ಈ ರೀತಿ ಪ್ರಾಣ ತೆಗೋ ಕೆಲಸ ಮಾಡಬೇಡ ನೀನು. ಮಾವ ಸಾರಿ, ಗೊತ್ತಾಗ್ಲಿಲ್ಲ. ಏನಮ್ಮ ಗೊತ್ತಾಗ್ಲಿಲ್ಲ ಅಂತ ಅಷ್ಟು ಸುಲಭವಾಗಿ ಹೇಳ್ತಿದೆಯಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇದ್ರ ಮೋಟ್ರ್ ಮೇಲೆ ಸವಾರಿ ಮಾಡಬೇಕಾಗಿತ್ತು. ಏನಪ್ಪ ಸಕಲ ಕಲಾವಲ್ಲಭ, ಶೇಕ್ ಆಗಿಬಿಟ್ಟಿಯಲ್ಲೋ. ಕ್ಷಮಿಸ್ಬಿಡಿ ದತ್ತ ಅವ್ರೆ, ಇನ್ಮೇಲೆ ಗೊತ್ತಿರೋ ಕೆಲಸನ ಗೊತ್ತು ಅಂತ ಹೇಳಿ ಅದನ್ನ ಮಾತ್ರ ಮಾಡ್ತೀನಿ. ಗೊತ್ತಿಲ್ಲದೆ ಇರೋ ಕೆಲಸನ ಗೊತ್ತು ಅಂತ ಹೇಳಿ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ಇದಕ್ಕಿಂತ ಖಾರ ರುಬ್ಬೋದೇ ವಾಸಿ. ಇವತ್ತೇನೋ ಖಾರ ರುಬ್ಬಿಡ್ತೀಯ, ಆದ್ರೆ ನೀನು ಹಾಳು ಮಾಡಿರೋ ಆ ಮಿಕ್ಸಿ ಸರಿ ಮಾಡೋದಕ್ಕೆ ಆಗದೆ ಹೋದ್ರೆ ಆಗೇನ್ ಕಥೆ? ಹೇ ಅಲ್ಲಿ ನೋಡೋ, ಮಿಕ್ಸಿಲಿ ಹೊಗೆ ಬರ್ತಾ ಇದೆ. ಇದ್ರಲ್ಲಿ ಹೊಗೆ ಬರುತ್ತೋ ಬಿಡುತ್ತೋ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಹೊಗೆ ಹಾಕಿಸ್ಕೊಂಡ್ಬಿಡ್ತಿದ್ನಲ್ಲ ದತ್ತ ಅವ್ರೆ. ಬದುಕಿದ್ದೀಯಲ್ಲ, ಸಂತೋಷ ಪಡು. ಹಾ, ಹಾಗೆ ಇನ್ನೊಂದು ವಿಷಯ, ಈ ಮನೆಗೆ ಹೊಸ ಮಿಕ್ಸಿ ಬರೋವರೆಗೂ ದಿನ ನೀನೇ ಖಾರ ರುಬ್ಕೊಡ್ಬೇಕು. ಬರೀ ಸಂಭ್ರಮ ಪಡೋದಂದ್ರೆ ಸಾಕಾಗಲ್ಲ. ಈ ಪ್ರೋಗ್ರಾಮ್ ಅಲ್ಲಿ ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬೇಕು. ಏನೇನ್ ಮಾಡ್ಬೇಕು ಅಂದ್ರೆ ಈ ಪ್ರೋಗ್ರಾಮ್ ಅಲ್ಲಿ ಮನೆಯವರು ಎಲ್ಲರೂ ಪರ್ಫಾರ್ಮ್ ಮಾಡಬೇಕು. ಹಾಡಬೇಕು, ಕುಣಿಬೇಕು. ಯಾಕಂದ್ರೆ ಒಂದು ಕಂಪನಿ ಸಕ್ಸಸ್ಫುಲ್ ಆಗಿ 25 ವರ್ಷ ಪೂರೈಸಿದೆ ಅಂದ್ರೆ ಅದು ಚಿಕ್ಕ ವಿಷಯ ಅಲ್ಲ, ಅದೊಂದು ದೊಡ್ಡ ಸಾಧನೆ. ಹೌದಮ್ಮ, ನಿಜವಾಗ್ಲೂ ದೊಡ್ಡ ಸಾಧನೆನೆ. ಇಂಥ ಜರ್ನಿನಲ್ಲಿ ಅಣ್ಣಂಗೆ ಸಾಥ್ ಕೊಡ್ಬೇಕಿತ್ತು ನಾನು. ಆದರೆ ಏನು ಮಾಡೋದು, ನನ್ನ ಹಣೆ ಬರೋಕ್ಕೆ ಜೀವಂತ ಶವ ಆಗಿ ಉಳ್ಕೊಂಬಿಟ್ಟಿದ್ದೆ. ಹಾಗನ್ಕೋಬೇಡ ಮಹೇಶ, ನಿನ್ನ ಪರವಾಗಿ ಶಾರ್ವರಿ ಆ ಸ್ಥಾನದಲ್ಲಿ ನಿಂತು ಕಂಪನಿನ ನಡೆಸಿದಾಳೆ. ಈ ಗೆಲುವಿಗೆ ಅವಳು ಕಾರಣನೇ. ಮಹೇಶ್ವರ, ಯಾಕೆ ಸುಮ್ಮನಾಗ್ಬಿಟ್ರಿ? ಚಿಕ್ಕಮ್ಮನ ಬಗ್ಗೆ ಮಾತಾಡ್ತಿದ್ದ ಹಾಗೆ ಚಿಕ್ಕಪ್ಪನ ಬಾಯಲ್ಲಿ ಮಾತೇ ಬರ್ತಿಲ್ಲ. ನಾಚಿಕೆಗೆ ಮುಖ ಕೆಂಪಗಾಗೋಗಿದ್ದೆ. ಹಾಗಿದ್ರೆ ಸ್ಟಾಫ್ ಜೊತೆ ನಮ್ಮ ಇಡೀ ಫ್ಯಾಮಿಲಿ ಇದೇ ಶುಕ್ರವಾರ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ? ವಿಷಯ ಇನ್ನೂ ಇದೆ ಚಿಕ್ಕಮ್ಮ. ಕಂಪ್ನಿ ಸಿಲ್ವರ್ ಜೂಬ್ಲಿ ಅಂತ ನೀವೆಲ್ಲರೂ ಇಷ್ಟು ಖುಷಿಯಾಗಿದ್ದೀರಾ. ಜೊತೆಗೆ ನನ್ನ ಕಂಪ್ನಿ ಕೆಲ್ಸಗಳಿಂದ ಆಚೆ ಬೇರೆ ಇಟ್ಟಿದ್ದೀರಾ. ಅಂಥದ್ರಲ್ಲಿ ನಾನು ಇದನ್ನ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಅಭಿ, ನಿನ್ನ ಕಂಪ್ನಿಯಿಂದ ಆಚೆ ಆತರ ಪಡಬೇಡಿ. ನನ್ನನ್ನು ಸಮಾಧಾನ ಮಾಡೋಕ್ಕೂ ಬರಬೇಡಿ. ಅದ್ರ ಅವಶ್ಯಕತೆ ಈಗಿಲ್ಲ. ನಿಮ್ಮ ಖುಷಿನ ಡಬಲ್ ಮಾಡೋದಕ್ಕೆ ನಾನೊಂದು ವಿಚಾರ ತಂದಿದ್ದೀನಿ. ಅದನ್ನ ಹೇಳ್ಬಿಡ್ತೀನಿ. ಆಮೇಲೆ ಏನು ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದೀನಿ. ಖುಷಿನ ಡಬಲ್ ಮಾಡೋ ವಿಷಯನ? ಏನಪ್ಪ ಅದು? ನನಗೆ ಈ ಮನೆಯಲ್ಲಿ ಭಾಗ ಬೇಕು. ನಾನೇನು ಮಗುನ ಸುಖದ ಸುಪ್ಪತ್ತಿಗೆನಲ್ಲಿ ಬೆಳೆಸ್ಬೇಕು ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಆ ಮಗು ಆಸೆ ಪಡೋದನ್ನ ಈಡೇರಿಸೋಷ್ಟಾದ್ರೂ ನಮಗೆ ಶಕ್ತಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ಈಗಿರೋ ಪರಿಸ್ಥಿತಿನಲ್ಲಿ ಮಗುನ ಮಾಡಿಕೊಂಡ್ರೆ ಆ ಮಗುನ ಚೆನ್ನಾಗಿ ಬೆಳೆಸ್ತೀವಿ ಅನ್ನೋ ನಂಬಿಕೆ ನನಗೆಲ್ಲ ಸಮರ್ಥ. ಯಾಕೆ ಅನ್ಕೋತೀಯ ಬಸ್ಸು? ನನ್ನ ನಂಬು, ನಾನೇನಾದ್ರೂ ಮಾಡೇ ಮಾಡ್ತೀನಿ. ಏನು ಮಾಡ್ತೀನಿ ಅನ್ನೋ ಕ್ಲಾರಿಟಿನೇ ನಿನಗಿಲ್ವಲ್ಲ ಸಮರ್ಥ. ಏನಾದರೂ ಮಾಡ್ತೀನಿ ಅಂತ ಇನ್ನು ಎಷ್ಟು ದಿನ ಹೇಳ್ತಿರ್ತೀಯ ಹೇಳು? ಅಷ್ಟರೊಳಗೆ ನಮಗೆ ಮಗುನೇ ಆಗ್ಬಿಟ್ಟಿರತ್ತೆ. ಅದ್ರ ಮುಂದೆನೂ ಇದೇ ಮಾತನ್ನ ಹೇಳಿ
ಅದ್ರ ಕನಸನ್ನ ಕೊಲ್ಲೋ ಹಕ್ಕು ನಮಗಿದೆಯಾ ಹೇಳು? ಆ ಮಗುನ ನಾವು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಂದಮೇಲೆ ಅದನ್ನ ಭೂಮಿಗೆ ತಂದು ನಾವು ಸುಮ್ಮನೆ ಬಿಟ್ಬಿಡ್ಬಾರ್ದು ಅಲ್ವಾ ಸಮರ್ಥ್? ನನಗೆ ಯಾಕೋ ಈಗಲೇ ಮಗು ಮಾಡ್ಕೊಳಕ್ ಧೈರ್ಯ ಬರ್ತಿಲ್ಲ ಸಮರ್ಥ್. ಏನ್ ಮಾಡ್ತಿದ್ರ ನೀವು? ನಾವು ನಮ್ಮ ಮಗಳೇ ನಾ ಮನೆ ತುಂಬಿಸಿದೀವಿ, ನೀವು ಆ ಸಂಬಂಧನ ದಾಳವಾಗಿಟ್ಕೊಂಡು ಆ ಮನೆ ಹಾಳು ಮಾಡ್ತಿದ್ದೀರಾ? ನಿನ್ನ ಥರ ಯೋಚನೆ ಮಾಡೋಕ್ಕೆ ನಾನು ಎಮೋಷ್ನಲ್ ಫೂಲ್ ಅಲ್ಲ. ಸಂಬಂಧ ಅಂತೆ ಮನೆ ಅಂತೆ ಒಂದಾಗಿ ಬಾಳೋದಂತೆ ನಮ್ಗೆ ಎಲ್ಲಿ ಅಧಿಕಾರ ಇದೆಯೋ ಅಲ್ಲೇ ನಾವು ಬಾಳಬೇಕು. ಅದು ಬುದ್ಧಿವಂತಿಕೆ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಸುಮ್ಮನೆ ಅದು ಬಿಡು. ನಾನು ಹೇಳಿದ್ನಲ್ಲ ಅಣ್ಣ, ಎಲ್ಲ ಅವಂದೇ ಕುತಂತ್ರ ಅಂತ. ಹಾಗಂತ ನಾವು ಅಭಿನ ಬಿಟ್ಕೊಡಕ್ಕಾಗಲ್ಲ. ಅಭಿ ಜೊತೆ ನಾವೆಲ್ಲ ಮಾತಾಡಿ ಅವನಿಗೆ ಈ ವಿಷಯ ಅರ್ಥ ಆಗೋ ಥರ ಹೇಳ. ಆ ಜನಾರ್ದನ್ ಮಾತು ಕೇಳಿ ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡದೆ ಹೀಗೆ ಆಡ್ತಿದ್ದಾನೆ. ಅವನಿಗೆ ಅರ್ಥ ಆಗೋ ಥರ ತಿಳಿಸಿ ಹೇಳೋಣ. ಆದರೆ ಅದನ್ನು ಪ್ರೀತಿಯಿಂದ ಹೇಳ.